ಇದು ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಸಿಯುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಗೆ ಮರು ಜೀವ ಸಿಕ್ಕಿದೆ. ಕೋಲಾರದ ಗಡಿ ಗ್ರಾಮ ಎನ್ ಚೌಡೇನಹಳ್ಳಿ ಶಾಲೆಗೆ ಜೀವ ಕಳೆ ಬಂದಿದೆ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಸಿಯುವ ಹಂತದಲ್ಲಿ ಇದ್ದಂತಹ ಸರ್ಕಾರಿ ಶಾಲೆಗೆ ಈಗ ಮತ್ತೆ ಮರು ಜೀವ ಬಂದಿದೆ. ಸರ್ಕಾರಿ ಶಾಲೆ ಕಟ್ಟಡದ ದುರಸ್ತಿ ಕಾಮಗಾರಿ ಈಗಾಗಲೇ ಆರಂಭ ಆಗಿದೆ. ಸಿಮೆಂಟ್ ಪ್ಲಾಸ್ಟಿಂಗ್ ಹಾಳಾಗಿ ಸೋರ್ತಾ ಇದ್ದಂತಹ ಕೊಠಡಿ, ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗಿತ್ತು. ಸರ್ಕಾರಿ ಶಾಲೆಗೆ ಅಡುಗೆಯೇ ಕೋಣೆಯೇ ಇರಲಿಲ್ಲ. ಒಂದ್ ಕಡೆ ಪಾಠವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅಡುಗೆಯನ್ನ ಮಾಡಲಾಗ್ತಾ ಇತ್ತು. ಕ್ಲಾಸ್ ರೂಮ್ ನಲ್ಲೇ ಸಿಲಿಂಡರ್ ಇಟ್ಟು ಅಡುಗೆ ಮಾಡ್ತಾ ಇದ್ರು. ನ್ಯೂಸ್ 18 ವರದಿ ಬೆನ್ನಲ್ಲೇ ಶಾಲೆಗೆ ಈಗ ಕಾಯಕಲ್ಪ ಆರಂಭ ಆಗಿದೆ. ಹೊಸ ಅಡುಗೆ ಕೋಣೆ ಹಾಗೂ ಮೇಲ್ಛಾವಣಿ ರಿಪೇರಿ ಕೂಡ ಶುರುವಾಗಿದೆ. 6.2 ಲಕ್ಷ ವೆಚ್ಚದಲ್ಲಿ ಅಡುಗೆ ಕೋಣೆ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ 2 ಲಕ್ಷ ವೆಚ್ಚದಲ್ಲಿ ಮೇಲ್ಛಾವಣಿ ದುರಸ್ತಿ ಕಾರ್ಯ ಆರಂಭ ಆಗಿದೆ. ಒಟ್ಟು 8 ಲಕ್ಷ ವೆಚ್ಚದಲ್ಲಿ ಈಗ ಸರ್ಕಾರಿ ಶಾಲೆಯನ್ನ ಒಂದು ಮರುಜೀವ ಕೊಡೋದಕ್ಕೆ ಕೆಲಸ ಕಾರ್ಯಗಳು ಆರಂಭವಾಗಿದೆ. 4 ವರ್ಷದಿಂದ ಅಡುಗೆ ಕೋಣೆ ಸ್ವಲ್ಪ ಸ್ಥಗಿತವಾಗಿತ್ತು. ನಿಮ್ಮ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಯಿಂದ ಸುದ್ದಿ ಬಂದ ಮೇಲೆ ಸ್ವಲ್ಪ ಎಚ್ಚೆತ್ತುಕೊಂಡ್ರು. ಮತ್ತೆ ಕಾಮಗಾರಿ ಸ್ಥಗಿತಗೊಂಡಿತ್ತು. ಸರ್, ಶಾಲೆನೂ ಪ್ರಾರಂಭ ಮಾಡಿದ್ದಾರೆ, ಮೇಲ್ಛಾವಣಿ ಪ್ರಾರಂಭ ಮಾಡಿದ್ದಾರೆ. ಇವಾಗ ಅಡುಗೆ ಕೋಣೆಯನ್ನು ಲಿಂಟಲ್ ಲೆವೆಲಲ್ಲಿದ್ದನ್ನು ಮೋಲ್ಡ್ ಮಾಡಿದ್ದಾರೆ, ಪ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ. ಎಲ್ಲ ಕೂಡಲೇ ನಮ್ಮ ಮಾನ್ಯ CO ಸಾಹೇಬರು ಮತ್ತು ತಾವು ಸಹ ಲಾಸ್ಟ್ ಟೈಮು 2-3 ಟೈಮ್ ಕೇಳಿದರು ತಾವು ಸಹ. ಅದರಿಂದ ನಾವು ಈಗಾಗಲೇ ಏನು ಸ್ಥಗಿತಗೊಂಡಿತ್ತೋ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. 6.2 ಲಕ್ಷದಲ್ಲೇ ಅದು ಅಡುಗೆ ಕೋಣೆ ಮಾಡ್ತಾಯಿದ್ದೀವಿ. ಈಗಾಗಲೇ NMR ದುಡ್ಡು ಮಾತ್ರ ಅದು ಅವ್ರಿಗೆ ಪಾವತಿಯಾಗಿದೆ. ಇನ್ನು ಮೆಟೀರಿಯಲ್ದೇನಿದೆ 4 ಲಕ್ಷ ಅದು ಪಾವತಿ ಆಗಬೇಕು. ಕಾಮಗಾರಿ ಪೂರ್ಣಗೊಂಡ ನಂತರ ಅವರಿಗೆ ಅನುದಾನವನ್ನು ಪಾವತಿ ಮಾಡ್ತೀವಿ. ಅದರ ಜೊತೆಗೆ ಈ ಮೇಲ್ಛಾವಣಿ ಏನಿತ್ತು ಅದೇ ರೀಸನ್ನೇ ಈಗಾಗಲೇ 2 ಲಕ್ಷ ಕಾಯ್ದಿರಿಸಿವಿ. ಅದನ್ನು ಸಹ ನಾವು 2-3 ದಿನ ಈ ಮಳೆ ಬೀಳ್ತಾ ಇರೋದ್ರಿಂದ ತಡೆಯಾಗಿದೆ. ಇಮಿಡಿಯೇಟಾಗಿ ಅದನ್ನು ಸಹ. ಮುಳಬಾಗಿಲು ತಾಲೂಕಿನ ಎನ್ ಚೌಡೇನಹಳ್ಳಿ ಗ್ರಾಮದ ಶಾಲೆಯಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಶಾಲೆಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಒಂದು ದುರಸ್ತಿ ಕಾರ್ಯ ಆಗಿರ್ಬೋದು, ಮತ್ತು ಸರ್ಕಾರಿ ಶಾಲೆಗಳ ಒಂದು ಉಳಿವಿಗಾಗಿ ಏನೆಲ್ಲ ಒಂದು ಮಾಡ್ಬೋದು, ಆ ನಿಟ್ಟಿನಲ್ಲಿ ನ್ಯೂಸ್ 18ನಲ್ಲಿ ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಕಳೆದ 1 ತಿಂಗಳ ಹಿಂದೆ ನ್ಯೂಸ್ 18 ಕನ್ನಡದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗಡಿಯಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಎನ್ ಚೌಡೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಒಂದು ದುಸ್ಥಿತಿ ಬಗ್ಗೆ ವರದಿ ಮಾಡಿದ್ವಿ. ಇದೀಗ ಈ ಒಂದು ವರದಿಯ ಒಂದು ಫಲಶ್ರುತಿ ಇದೀಗ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಸ್ಥಗಿತಗೊಂಡಿದ್ದಂತಹ ಒಂದು ಅಡುಗೆ ಕೋಣೆ ಕಾಮಗಾರಿನಿದೆ, ಆ ಕಾಮಗಾರಿ ಈಗಾಗಲೇ ಪುನರ್ ಆರಂಭ ಮಾಡಿರ್ತಕ್ಕಂಥದ್ದು. ಕಳೆದ 4 ವರ್ಷದ ಹಿಂದೆ ಇಲ್ಲಿ ಒಂದು ಅಡುಗೆ ಕೋಣೆಯನ್ನು ಏನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನರೇಗಾ ಯೋಜನೆಯಲ್ಲಿ ಈ ಒಂದು ಅಡುಗೆ ಕೋಣೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಆರಂಭ ಮಾಡಿದ್ರು. ಆದರೆ ಈ ಒಂದು ಅಡುಗೆ ಕೋಣೆ ಕಾಮಗಾರಿ ಕಂಪ್ಲೀಟ್ ಆಗದಿರುವಂಥ ಹಿನ್ನೆಲೆ ಈ ಒಂದು ಶಾಲೆಯ ಒಂದು ಕೊಠಡಿಯಲ್ಲೇ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಒಂದು ಮಧ್ಯಾಹ್ನದ ಊಟವನ್ನು ಬಡಿಸುವಂಥ ಒಂದು ಕೆಲಸ ಆಗ್ತಾ ಇತ್ತು. ಇದು ಒಂದು ಕಡೆ ಈ ಒಂದು ಶಾಲೆಗೆ ಒಂದು ಸಮಸ್ಯೆ ಆದರೆ, ಮತ್ತೊಂದು ಕಡೆ ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಒಂದು ಮೇಲ್ಛಾವಣಿ ಏನಿದೆ, 2 ಕೊಠಡಿಯಲ್ಲಿರ್ತಕ್ಕಂಥ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಒಂದು ಕುಸಿದು ಬೀಳ್ತಾ ಇತ್ತು. ಸುಮಾರು 85 ಕಡೆ ಈ ಒಂದು ಸರ್ಕಾರಿ ಶಾಲೆಯ ಒಂದು ಕೊಠಡಿಯಲ್ಲಿರ್ತಕ್ಕಂಥ ಒಂದು ಮೇಲ್ಛಾವಣಿ ಕುಸಿದು ಬಿದ್ದಿದ್ದು. ಹಾಗಾಗಿಯೇ ಬಹಳಷ್ಟು ಸಮಸ್ಯೆಗಳು ಕೂಡ ಇಲ್ಲಿತ್ತು. ಹಾಗಾಗಿಯೇ ಈ ಒಂದು ಸರ್ಕಾರಿ ಶಾಲೆಯ ಒಂದು ಕೊಠಡಿಯಲ್ಲಿರ್ತಕ್ಕಂಥ ಒಂದು ಮೇಲ್ಛಾವಣಿ ಕುಸಿತಾ ಇತ್ತು. ಆ ಒಂದು ಸಮಸ್ಯೆಯನ್ನು ನಾವು ಸುದ್ದಿಯನ್ನು ಮಾಡಿ ಏನು ಕೋಲಾರ ಜಿಲ್ಲಾಧಿಕಾರಿಗಳ ಒಂದು ಗಮನಕ್ಕೆ ತೊಗೊಂಬಂದಿದ್ವಿ. ಏನು ತಕ್ಷಣ ಸ್ಪಂದನೆ ಕೊಟ್ಟಂತಹ ಕೋಲಾರ ಜಿಲ್ಲಾಧಿಕಾರಿಗಳು ಕೂಡಲೇ ಏನು ಜಿಲ್ಲಾ ಪಂಚಾಯತಿಯ CO ಆಗಿರ್ತಕ್ಕಂಥ ಪ್ರವೀಣ್ ಬಾಗೇವಾಡಿ ಅವರಿಗೆ ಫೋನ್ ಕರೆಯನ್ನು ಮಾಡಿ ಕೂಡಲೇ ಈ ಒಂದು ಏನು ಸ್ಥಗಿತ ಆಗಿರ್ತಕ್ಕಂಥ ಒಂದು ಅಡುಗೆ ಕೋಣೆಯ ಕಾಮಗಾರಿಯನ್ನು ಆರಂಭ ಮಾಡುವಂತ ಹೇಳಿದ್ರು. ಜೊತೆಗೆ ಈ ಒಂದು ಶಾಲೆಯಲ್ಲಿ ಮೇಲ್ಛಾವಣಿ ಏನು ಕುಸಿತಾ ಇದೆ, ಆ ಒಂದು ಕುಸಿತಾ ಇರೋದನ್ನ ಮತ್ತೆ ಒಂದು ದುರಸ್ತಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದು. ಈ ನಿಟ್ಟಿನಲ್ಲಿ ಇದೀಗ ಕಳೆದ 1 ವಾರದಿಂದ ಕಾಮಗಾರಿ ಇದೀಗ ಪುನರ್ ಆರಂಭ ಆಗಿರ್ತಕ್ಕಂಥ ಈಗಾಗಲೇ ಅಡುಗೆ ಕೋಣೆಯ ಒಂದು ಮೋಲ್ಡಿಂಗ್ ಕೂಡ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಪ್ಲಾಸ್ಟಿಂಗ್ ಅನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಈ ಒಂದು ಶಾಲೆಯಲ್ಲಿ ಏನು 1ರಿಂದ 5ನೇ ತರಗತಿವರೆಗೂ ಸುಮಾರು 25ಕ್ಕೂ ಹೆಚ್ಚು ಜನ ಮಕ್ಕಳು ವ್ಯಾಸಂಗವನ್ನು
ಮಾಡ್ತಾ ಇದ್ದಾರೆ. ಆದರೆ ಇರ್ತಕ್ಕಂಥ 2 ಕೊಠಡಿಗಳು ಕೂಡ ಈಗಾಗಲೇ ಮೇಲ್ಛಾವಣಿ ಕಿತ್ತು ಬಂದಿರೋದ್ರಿಂದ ಮಕ್ಕಳು ಪಾಠವನ್ನು ಕೇಳೋದಕ್ಕೆ ಈ ಒಂದು ಭಯಭೀತರಾಗಿದ್ದಾರೆ. ಮತ್ತೊಂದು ಕಡೆ ಅಡುಗೆ ಕೋಣೆ ಕೂಡ ಇಲ್ಲದೇ ಇರೋ ಕಾರಣಕ್ಕಾಗಿ ಈ ಒಂದು ಶಾಲೆಯ ಅಡುಗೆ ಒಂದು ಕೋಣೆಯಲ್ಲೇ ಅಡುಗೆ ಮಾಡ್ತಕ್ಕಂಥ ದುಸ್ಥಿತಿ ಇತ್ತು. ಮತ್ತು ಸಿಲಿಂಡ್ರು ಮತ್ತು ಸ್ಟವ್ ಇಲ್ಲೇ ಒಂದು ಅಡುಗೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಎಲ್ಲ ಮಕ್ಕಳು ಹೊರಗೆ ಹೋಗಿ ಒಂದು ಕುಳಿತುಕೊಳ್ಳುವಂತಹ ಒಂದು ದುಸ್ಥಿತಿ ಇತ್ತು. ಹಾಗಾಗಿನೇ ಈ ಒಂದು ಶಾಲೆಯ ಪಕ್ಕದಲ್ಲಿ ಏನು ಸ್ಥಗಿತಗೊಂಡಿದ್ದಂತಹ ಒಂದು ಅಡುಗೆ ಕೋಣೆ ಕಾಮಗಾರಿಯನ್ನು ಪುನರ್ ಒಂದು ಆರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ನ್ಯೂಸ್ 18 ಕೂಡ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ ನಂತರ ಕೂಡಲೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಜಿಲ್ಲಾ ಪಂಚಾಯತಿ ಮೂಲಕ ಗ್ರಾಮ ಪಂಚಾಯತಿ ಏನು ಮುದುಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇದೀಗ ಕಾಮಗಾರಿ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.